ರಾಜ್ಯಾದ್ಯಂತ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿರುವಂತದ್ದು. ಈ ಸಮೀಕ್ಷೆಯ ಬಗ್ಗೆ ಮಾತನಾಡೋದಕ್ಕೆ 2 ದಿನ ಆಯ್ತು. ಸಮೀಕ್ಷೆ ಹೇಗೆ ಸಾಗ್ತಿದೆ ಅಂತ ಮಾತನಾಡೋದಕ್ಕೆ ನನ್ನ ಜೊತೆಗೆ ಹಿಂದುಳಿದ ವರ್ಗದ ಇಲಾಖೆಯ ಆಯುಕ್ತರಾಗಿರುವಂತಹ ದಯಾನಂದ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಒಂದಷ್ಟು ಸಮಸ್ಯೆಗಳು ಕೂಡ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, 2 ದಿನ ಆಯ್ತು ಜಿಬಿ ವ್ಯಾಪ್ತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಆರಂಭ ಆಗಿದೆ. ಟೀಚರ್ಸ್ ಎಲ್ಲ ಒಂದೇ ಕಂಪ್ಲೇಂಟು, ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ, ಮೊಬೈಲ್ ಹ್ಯಾಕ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಮೊಬೈಲ್ ಹ್ಯಾಕ್ ಆಗ್ತಿಲ್ಲ, ಅದು ಟೆಕ್ನಿಕಲ್ ಗ್ಲಿಚಸ್ ಇದೆ. ಅಂದರೆ OTP ಬರಲ್ಲ, ಸರ್ವರ್ ಡೌನ್ ಆಗ್ತಿದೆ, ಇದ್ರದ್ದು ಸಣ್ಣ ಸಣ್ಣ ಇಶ್ಯೂಗಳು ಇದ್ದಾವೆ. ಗವರ್ನೆನ್ಸ್ ಅವರು ಅದನ್ನು ನೋಡ್ತಾ ಇದ್ದಾರೆ. EDCS ಅಲ್ಲಿ ಒಬ್ಬರು ಡೈರೆಕ್ಟರ್ ಇರ್ತಾರೆ, ಅದನ್ನೆಲ್ಲ ಆ್ಯಪ್ ಮಾಡೋದು ನೋಡ್ಕೊಳ್ಳೋದೆಲ್ಲ ಅವ್ರು ಇದ್ದಾರೆ. ನೆನ್ನೆಯಿಂದ ಅದನ್ನೇ ವರ್ಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದೇ ಸರ್ವರ್ದೊಂದು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಫೀಲ್ಡ್ಗೆ ಹೋದಾಗ ಅವರಿಗೆ OTP ಬರಲ್ಲ, ಪ್ರೋಸೆಸ್ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಅದನ್ನು ನಾವು ಅವ್ರ ಗಮನಕ್ಕೂ ತಂದಿದ್ದೇವೆ. ಅವ್ರ ಟೀಮು 24/7 ವರ್ಕ್ ಮಾಡ್ತಾ ಇದೆ. ಮಧ್ಯೆ ಒಂದು ಸಣ್ಣ ಪುಟ್ಟ ಇಶ್ಯೂ ಬರ್ತೀವಿ, ಸ್ಟ್ರೀಮ್ ಲೈನ್ ಆಗುತ್ತೆ, ತೊಂದರೆ ಇಲ್ಲ. ಸರ್, ಅದೇ OTP ಬಗ್ಗೆ ಟೀಚರ್ಸ್ ಕೂಡ ಹೈಲೈಟ್ ಮಾಡ್ತಾ ಇದ್ರು. ಈಗ ಜನಕ್ಕೆ ನಾವು 2-3 ಸಲ OTP ಕೇಳಕ್ಕೂ ಆಗಲ್ಲ, ಅವ್ರು ನಮ್ಮನ್ನ ಹೆಂಗ್ ನಂಬಿ ಕೊಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಕ್ಲೈಮ್ಯಾಕ್ಸ್ ಯಾವಾಗ ಸಿಗುತ್ತೆ ಅಂತ? 2 ನಾವು ಮಾಡಿದ್ದು, ಒಂದು ಆ್ಯಪ್ನಲ್ಲಿ ಇದು ರೇಷನ್ ಕಾರ್ಡ್ ಇದ್ದರೆ, ಪಡಿತರ ಚೀಟಿ ಇದ್ದರೆ ಯಾವ OTP ಪ್ರಶ್ನೆನೂ ಬರೋದಿಲ್ಲ. ಪಡಿತರ ಚೀಟಿಯಲ್ಲಿ ಹೆಸರಿಲ್ಲ ಅಥವಾ ಪಡಿತರ ಚೀಟಿನೇ ಇಲ್ಲ ಅನ್ನೋರು ಮಾತ್ರ OTP ಪ್ರಶ್ನೆ. ಅದಕ್ಕೊಂದು ಆಲ್ಟರ್ನೇಟ್ ಒಂದು ಕೊಟ್ವಿ, ಫೇಸ್ ರೆಕಗ್ನಿಷನ್. ನಿಮಗೆ ಆಧಾರಲ್ಲಿ OTP ಬರಲ್ಲ, ಅದೆಲ್ಲ ಸಮಸ್ಯೆ ಇದೆ, ಆಧಾರದ್ದು ಸಮಸ್ಯೆ ಇದೆ ಅನ್ನೋದಿದ್ರೆ ಫೇಸ್ ರೆಕಗ್ನಿಷನ್ಗೆ ಫೋಟೋ ಹೊಡ್ಕೊಳ್ಳಿಕ್ಕೆ ಒಂದು ಆ್ಯಪ್ ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದೀವಿ. ಸೊ ಅದಲ್ಲದೇ ಇವತ್ತು ನಮ್ಮ ಆಯೋಗದಲ್ಲಿ ಮುಂದೆ ಈ ಇಶ್ಯೂ ಬಗ್ಗೆ ಏನು ಚರ್ಚೆ ಮಾಡ್ಬೋದು ಅಂತ ಮಾಡ್ತೇವೆ. ಇವತ್ತು ಆಯೋಗದಲ್ಲಿ ಮೀಟಿಂಗ್ ಇದೆ, ಚರ್ಚೆ ಮಾಡೋದು ಪ್ರೋಗ್ರೆಸ್ಸನ್ನು ಗಮನದಲ್ಲಿ ಇಟ್ಕೊಂಡು ನಿರ್ಣಯವನ್ನು ಕೈಗೊಳ್ಳುತ್ತೆ. ಅಂದ್ರೆ ಈ ಟೆಕ್ನಿಕಲ್ ಇಶ್ಯೂಸ್ ಹೌದು. ಸರ್, ಇವಾಗ ಟೀಚರ್ಸ್ ಇನ್ನೊಂದು ಕಂಪ್ಲೇಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ ಮನೆಗಳಿಗೆ ಹೋಗ್ತೀವಿ, ಆದ್ರೆ ನಮಗೆ ಲೊಕೇಶನ್ ನಾವಿರೋ ಕಡೆ ಇಲ್ಲ, ಬೇರೆ ಕಡೆ ಲೊಕೇಶನ್ ನಮಗೆ ಸಿಗ್ತಾ ಇದೆ ಅನ್ನೋದು. ಇಲ್ಲ, ಎಲ್ಲವೂ ಲೊಕೇಶನ್ ಜಿಯೋ ಲೊಕೇಶನ್ ಮಾಡಿ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ. ಗವರ್ನೆನ್ಸ್ ಅವ್ರು ಜಿಯೋ ಲೊಕೇಶನ್ ಮಾಡಿ ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ. 1 or 2 ಕಡೆ ಕಂಪ್ಲೇಂಟ್ ಬಂದಿರೋದು ನಮ್ಗೆ ಹೌದು. ಅಂಥದ್ದು ಬಂದದ್ದನ್ನು ನಾವು ಇಮಿಡಿಯೇಟ್ ನಮ್ಮ ತಹಸೀಲ್ದಾರಿಂದ ಅದನ್ನು EDCSಗೆ ರೆಫರ್ ಮಾಡಿದ್ರೆ ಅವ್ರು ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಟೀಮ್ ಇದೆ, ಅವ್ರು ನೋಡ್ತಾ ಇದ್ದಾರೆ. ಅದು ಕಂಪ್ಲೇಂಟ್ 1 or 2. ಈಗ ಏನಾಗುತ್ತೆ ಅಂದರೆ ಬ್ಯಾಕ್ ಎಂಡ್ನಲ್ಲಿ ಕುಳಿತುಕೊಂಡು ಫಸ್ಟ್ ಟೈಮ್ ಟೆಕ್ನಾಲಜಿಯನ್ನು ಬಳಸಿ ಬ್ಲಾಕು ಮನೆ ಪಟ್ಟಿಯೋದನ್ನು ಮಾಡಿರುವಂಥದ್ದು ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್. ಹಾಗಾಗಿ ಫಸ್ಟ್ ಟೈಮ್ ಆದಾಗ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರುತ್ತೆ, ಅದನ್ನು ಸರಿ ಮಾಡ್ತೇವೆ, ಏನು ತೊಂದರೆ ಇಲ್ಲ ಅಂತ. ಮೇಜರ್ ಇಶ್ಯೂ ಏನಾಗಿಲ್ಲ. ಸರ್, 2 ದಿನ ಆಯಿತು, ಎಷ್ಟು ಕಡೆ ಸಮೀಕ್ಷೆ ಆಗಿದೆ, ಎಷ್ಟು ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ, ಸರ್ವೆ ಮುಕ್ತಾಯ ಆಗಿದೆ? 18,000 ನಿನ್ನೆ ಸಂಜೆಗೆ 18,500 ಮನೆಗಳ ಸರ್ವೆ ಆಗಿದೆ. ಮನೆಯ ಸದಸ್ಯರ ಸಂಖ್ಯೆ ಸುಮಾರು 71,000 ಜನರದ್ದು ಸಮೀಕ್ಷೆ ಆಗಿದೆ. ನಮ್ಮ ನಿರೀಕ್ಷೆಗಿಂತ ಇದು ಕಡಿಮೆ ಇದೆ. ಆದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ಈ ಟೆಕ್ನಿಕಲ್ ಇಶ್ಯೂ ಟೇಕ್ ಆಫ್ ಆಗುವಂಥದ್ದು, ಅವರೆಲ್ಲ ಏರಿಯಾಗೆ ದೃಢಪಡಿಸ್ಕೊಳ್ಳುವಂಥದ್ದು, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು, ಕಿಟ್ಗಳು ತೊಗೊಳ್ಳುವಂಥದ್ದು, ಇದೆಲ್ಲ ಇರೋದ್ರಿಂದ ನಮಗೆ 1 or 2 days ಪ್ರಾರಂಭದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಇವತ್ತಿಂದ ಅದು ಸ್ಪೀಡಪ್ ಆಗುತ್ತೆ. ಸರ್, GBA ವ್ಯಾಪ್ತಿಯಲ್ಲಿ ಯಾವಾಗಿಂದ ಶುರು ಆಗಬಹುದು, ಅದ್ರ ಬಗ್ಗೆ ಏನು ಅಪ್ಡೇಟ್ ಇದೆ? GBA ವ್ಯಾಪ್ತಿಯಲ್ಲಿ ನಮಗೆ ಸೋಮವಾರ ಅವರೆಲ್ಲ ಎನಾಮರೇಟರ್ಗೆ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಸೋಮವಾರ ಟ್ರೈನಿಂಗ್ ಆದಮೇಲೆ 30ನೇ ತಾರೀಕಿನಿಂದ ಸರ್ವೆ ಪ್ರಾರಂಭ ಆಗುತ್ತೆ. ಈಗ ಟೀಚರ್ಸ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದೀರಾ? ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಸಿಬ್ಬಂದಿ ನಿಯೋಜನೆ ಆ ಥರ ಏನಾದರೂ ಇದೆಯಾ? ಬಿಕಾಸ್ ರಾಜ್ಯಾದ್ಯಂತ ಕೆಲವು ಕಡೆ ಟೀಚರ್ಸ್ ನಾವು ಸರ್ವೆ ಮಾಡಲ್ಲ, ನಮ್ಗೆ ಹಿಂದೆದೆ ಎಲ್ಲ ಗಣತಿದು ಬತ್ತಿ ಎಲ್ಲ ಬಾಕಿ ಇದೆ, ಬೇರೆ ಬೇರೆ ಕಂಪ್ಲೇಂಟ್ ಇದೆ, ಸೊ ಅದಕ್ಕೋಸ್ಕರ. ಇಲ್ಲ, ಆ ಥರ ಏನಿಲ್ಲ. ಈಗ ಎಲ್ಲ ಕಡೆ ಎನಾಮರೇಟರ್ ಜಿಲ್ಲೆಗಳಲ್ಲಿ ಆಗಿದ್ದಾರೆ. ಒಂದು ಜಿಲ್ಲಾ ಶಿಕ್ಷಕರು, ಪ್ರಾಥಮಿಕ ಶಿಕ್ಷಕರು, 2ನೇದು ಬಂದು ಸಿಬ್ಬಂದಿಗಳು, 3 ಬಂದು ಡಿಗ್ರಿ ಮಾಡಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ದೆನ್ ಹೈಸ್ಕೂಲ್ ಟೀಚರ್. ಹೀಗೆ ನಾವು ಮಾಹಿತಿಯನ್ನು ತಗೊಂಡು ಯಾವುದು ಶಾರ್ಟೇಜ್ ಆದ ಕಡೆ ಅದನ್ನು ತಗೊಳ್ಳಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ.